ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನನ್ನ ಹಿಂದೆ ಓಡ್ತಾ ಇರುವಂತಹ ತರಕಾರಿ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ. ತರಕಾರಿ ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ, ಅಬ್ಬಬ್ಬ ಇಷ್ಟೊಂದು ರೇಟಾ ಅಂತ. ಪ್ರತಿಯೊಂದು ದುಬಾರಿ ಬೆಲೆಯೇ ಆಗ್ತಾ ಇದೆ. ಸೊ ಹಾಗಾಗಿ ಈ ದುನಿಯಾನೂ ಅಷ್ಟೇ ದುಬಾರಿ ಆಗ್ತಿದೆ. ಈ ಹೊತ್ತಿನ ಸ್ಪೆಷಲ್ ಇದು ದುಬಾರಿ ದುನಿಯಾ. ತರಕಾರಿ ರೇಟ್ ಗಗನಕ್ಕೆ. ದುಡ್ಡು ಇಷ್ಟು ತೊಗೊಂಡೋಗ್ಬೇಕು, ಇಷ್ಟು ತರಕಾರಿ ತೊಗೊಬರೋಕ್ಕೆ ಅಂತಹ ಪರಿಸ್ಥಿತಿ. ಯಾಕೆಂದರೆ ಮಳೆ ಬಂತು, ತರಕಾರಿ ರೇಟ್ ಜಾಸ್ತಿ ಆಯಿತು. ಮೊದಲು ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಮಾರುಕಟ್ಟೆಗಳಲ್ಲಿ ಆಪ್ಕಾಮ್ಸ್ಗಳಲ್ಲೂ ಕೂಡ ದರ ಏರಿಕೆ ದಿಢೀರಂತ ಮೇಲೆ ಹೋಗ್ತಾ ಇದೆ. ಬಾಯಿ ಸುಡುತ್ತೆ, ಎಲ್ಲ ಸುಡುತ್ತೆ ತರಕಾರಿ ರೇಟ್ ನೋಡ್ತಾ ಇದ್ರೆ. ಹಣ್ಣಾದರೂ ಅಷ್ಟೇ, ತರಕಾರಿ ಆದರೂ ಅಷ್ಟೇ. ಬ್ರೇಕಿಂಗ್ ನ್ಯೂಸ್. ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ. KR ಮಾರುಕಟ್ಟೆಯಲ್ಲೂ ಕೂಡ. ಯಾಕೆಂದರೆ ಎಲ್ಲಿ ಕಡಿಮೆ ಸಿಗುತ್ತೆ ಅಂದರೆ KR ಮಾರ್ಕೆಟೆ. ಬೆಳಗ್ಗೆ ಬಂದು ತುಂಬ ಜನ ಅಲ್ಲಿಂದ ತೊಗೊಂಡೋಗ್ತಾರೆ. KR ಮಾರ್ಕೆಟ್ಗೆ ಬಂದರೂ ಬೆಲೆ ಏರಿಕೆ ಆಗುತ್ತೆ. ಅಲ್ಲಿ ಬೆಲೆ ಏರಿಕೆ ಆಗಿದೆ. ಕ್ಯಾರೆಟ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮಳೆ ಮುಂದುವರೆದ್ರೆ ಟೊಮೆಟೊಗೆ 150 ರೂಪಾಯಿ ಆದರೂ ಆಶ್ಚರ್ಯ ಇಲ್ಲ. ಟೊಮೆಟೊ ಒಂದಾನೊಂದು ಕಾಲದಲ್ಲಿ, ಅಂದರೆ ಎಷ್ಟೋ ಸರಿ ಹೇಳ್ತೀವಲ್ಲ ನಾವು, 2 ರೂಪಾಯಿ ಟೊಮೆಟೊ, 3 ರೂಪಾಯಿ ಟೊಮೆಟೊ ಟ್ರ್ಯಾಕ್ಟರ್ ಗಟ್ಟಲೆ ಲಾರಿಲಿ ತಗೊಂಬಂದು ರಸ್ತೆಗೆ ಸುರಿದ್ಬಿಟ್ಟು ನಾವು ಯಾಕಾರು ಬೆಳೆದೋಪ್ಪ ಅಂತ ಎಸ್ತೋಗೋದನ್ನು ನೋಡಿದ್ದೀವಿ ನಾವು ಟೊಮೆಟೊನ. ಆದರೆ ಇವತ್ತು ಟೊಮೆಟೊ 100 ರೂಪಾಯಿ, 120 ರೂಪಾಯಿ ಇದೇ ಮಾರ್ಜಿನಲ್ಲಿದೆ. ಇನ್ನೊಂದು ವಾರ ಕಳೆದ್ರೆ ಮಳೆ ಹಿಂಗೆ ಮುಂದುವರೆದ್ರೆ 150 ರೂಪಾಯಿ ಆದರೂ ಆಶ್ಚರ್ಯ ಇಲ್ಲ. ನಿಮ್ಮೆಲ್ಲರ ಗಮನಕ್ಕೆ. ಈಗ ಬಂತು ತರಕಾರಿ ದುಬಾರಿ ದುನಿಯಾ ಕತೆ. ಈರುಳ್ಳಿ 50 ರೂಪಾಯಿ ಚಿಲ್ಲರೆ, ಹಾಫ್ ಕಮ್ಸಲ್ಲ 52. ಬೆಳ್ಳುಳ್ಳಿ 100 ರೂಪಾಯಿ, 132 ಹಾಫ್ ಕಮ್ಸು. ಬೀನ್ಸು, ಕ್ಯಾರೆಟು, ಬೀಟ್ರೂಟು 60, 80, 50, 68, 151. ಓಹೋ, ಎಲ್ಲ ಜಾಸ್ತಿ ಇದೆ. ಮೂಲಂಗಿ 50, 62. ಮೆಣಸಿನ್ಕಾಯಿ 40, 48. ಬದನೆಕಾಯಿ 80ರಿಂದ 59. ಎಲೆಕೋಸು 30, 35. ಬೆಂಡೆಕಾಯಿ 60ರಿಂದ 76. ಆಲೂಗೆಡ್ಡೆ 40ರಿಂದ 42. ಯಾವ್ದು 40, 50 ರೇಂಜ್ ಸಿಗುತ್ತೆ ಅದೇ ತುಂಬ ಕಡಿಮೆ ಈಗ ಹಂಗೆ ನೋಡೋಕೆ ಹೋದರೆ. ಇನ್ನು ಸೊಪ್ಪು, ಪಾಲಕ್ಕು ಬಾಬಾ 100. ದಂಟು 72 ರೂಪಾಯಿ. ಸಬ್ಬಕ್ಕಿ 50 ರೂಪಾಯಿ. ಅರವೆ ಸೊಪ್ಪು 72 ರೂಪಾಯಿ. ಕೊತ್ತಂಬರಿ 56 ರೂಪಾಯಿ. ಯಾವುದೂ ಉಪಯೋಗಿಸಂಗಿಲ್ಲ ಈಗ, ಅಂಥ ಪರಿಸ್ಥಿತಿ. ಇನ್ನು ಹಣ್ಣು, ದಾಳಿಂಬೆ 200, 238. ಸೇಬು, ಇದೆಲ್ಲ ಮಾಮೂಲಿ ಸೇಬ್ಗಳು ಹೇಳ್ತಿರೋದು, 120, 140. ಇನ್ನೂ ಅದ್ರ ಬೇರೆ ಬೇರೆ ರೇಟ್ಗಳಿವೆ. ಕಪ್ಪು ದ್ರಾಕ್ಷಿ 50ರಿಂದ 54. ಏಲಕ್ಕಿ, ಬಾಳೆ 50ರಿಂದ 49. ಕೆಲವೊಂದು ಕಡೆ ಇನ್ನೂ ಜಾಸ್ತಿ ಇದೆ, ಬಟ್ ಸ್ಟಿಲ್ ಒಂದಷ್ಟು ಮಾಮೂಲಿ ರೇಟ್ ಹೇಳ್ತಾ ಇದ್ದೀವಿ ನಾವು. ಇದನ್ನು ಮೀರಿದ ರೇಟು ಕೂಡ ನಾನು ನೋಡಿದ್ದೀನಿ ಎಷ್ಟೋ ಸಲ ಹೋದಾಗ. ಸರ್ ಈ ಸೇಬು 120 ಸರ್, ಇದು 222 ಸರ್, ಇದು 280 ಸರ್, ಇದು 350 ಸರ್. ಏನು ತಗೋತಾ ಇದ್ದೀವಿ ಅಂತ ಒಂದು ಕ್ಷಣಕ್ಕೆ ನಾವೇ ದಂಗಾಗ್ಬಿಡ್ತೀವಿ. ಅದು ಪರಿಸ್ಥಿತಿ ಹಣ್ಣುಗಳದು. ಮಾಮೂಲಿ ಹಣ್ಣು ರೇಟ್ನ ನಾವು ತೋರಿಸ್ತಾ ಇದ್ದೀವಿ ಅಷ್ಟೇ. ಅದ್ರಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ದಾಳಿಂಬೆ 238, 200 ತೋರಿಸ್ತೀವಲ್ಲ, ಆ ದಾಳಿಂಬೆಲಿ ಇನ್ನೊಂದು ವೆರೈಟಿ ಇದೆ, ಅದು 310ಕ್ಕೂ ಇದೆ. ನಾನು ನೆನ್ನೆ ಕೇಳಿ ಶಾಕ್ ಆಗ್ಬಿಟ್ಟೆ, ತಗೊಳ್ಳಿಲ್ಲ, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ ಈ ಥರದ್ದೆಲ್ಲ ಆಗೋಗುತ್ತೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ದಿನ ವಿಂಡೋ ಶಾಪಿಂಗ್ ಅಂತೀವಿ ಬಟ್ಟೆಗಳನ್ನ. ಈ ಹಣ್ಣು ತರಕಾರಿನ ವಿಂಡೋ ಶಾಪಿಂಗ್ ಮಾಡಬೇಕಾದ ಪರಿಸ್ಥಿತಿ ಈಗ. ಬಂದು 35, 30 ರೂಪಾಯಿ. ಆಲೂಗಡ್ಡೆ 20ರಿಂದ 30 ರೂಪಾಯಿ. ಟೊಮ್ಯಾಟೊ 60ರಿಂದ 120 ರೂಪಾಯಿ. ಎಲ್ಲ ಬೆಲೆಗಳು ಜಾಸ್ತಿ ಇದೆ. ಎಲ್ಲ ಪದಾರ್ಥ ಬೆಲೆ ಜಾಸ್ತಿ ಇದೆ. ಏನು ಹೇಳಿದ್ರೆ ತಗೊಳ್ಳೋ, ಸ್ವಲ್ಪ ಜಾಸ್ತಿ ತಗೊಳ್ಳೋದು, ಕಮ್ಮಿ ತಗೊಳ್ತಾರೆ ಅಷ್ಟೇ. ವ್ಯಾಪಾರ ಆಗ್ತಿದೆ ಸರ್, ವ್ಯಾಪಾರ ನಡೀತಾ ಇದೆ ಸಾಧಾರಣ. ಟೊಮೆಟೊ ಆಗಿದೆ 100 ರೂಪಾಯಿ, 50 ರೂಪಾಯಿ ಇದೆ KG. ಒಂದೊಂದು ಕಡೆ ಹೊರಗಡೆ ಏನಂದರೆ ಅಂಗಡಿಗಳೆಲ್ಲ ನೋಡಿದ್ರೆ 100 ರೂಪಾಯಿ ಅಂತಾರೆ KG, 120 ರೂಪಾಯಿ ಅಂತಾರೆ. ಇಲ್ಲೇ 50 ರೂಪಾಯಿ KG ಅಂತಾರೆ, 60 ರೂಪಾಯಿ ಅಂತಾರೆ. ಏನು ತಗೊಳ್ಳೋದು, ಏನು ತಿನ್ನೋದು? ಎಲ್ಲ ಆಲ್ಮೋಸ್ಟ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಮಳೆಗಳಿಂದ ಬರ್ತಾನೆ ಇದೆ, ಅದರಿಂದ ಕಮ್ಮಿ ಆಗ್ತಾಯಿಲ್ಲ. ಅಷ್ಟೇ ಪರಿಸ್ಥಿತಿ ಆಗಿದೆ ಈಗ. ಏನು ತಗೊಳೋದಕ್ಕೂ ಆಗ್ತಾ ಇಲ್ಲ. ಜನಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಮಳೆಯಿಂದ ತುಂಬಾ ತೊಂದರೆಗಳಾಗ್ಬಿಟ್ಟಿದೆ. ರೈತರಿಗೂ ಪಾಪ ತೊಂದರೆ ಆಗಿದೆ, ತಗೊಳೋರ್ಗು ತುಂಬಾ ತೊಂದರೆ ಆಗಿದೆ. ಆಲೂಗೆಡ್ಡೆ ಎಲ್ಲ ಇದೆ 40, 20, 30 ಹಿಂಗೆಲ್ಲ ಒಂದೊಂದು ಕಡೆ ಒಂದೊಂದು ತರ ರೇಟ್ ಇದೆ. ಕ್ವಾಲಿಟಿ ಮೇಲೆ. ಹೌದೌದು, ಇವತ್ತಿನ ರೇಟ್ ಹೌದು. ಐಟಮ್ಗಳು ಕಷ್ಟ, ಇಲ್ಲಿ ಬರಲ್ಲ ಐಟಮ್ಗಳು, ಗಾಡಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಐಟಮ್ ಜಾಸ್ತಿ ಆಗುತ್ತೆ. ಮಳೆ ಕಡಿಮೆ ಆಗಿದ್ರೆ ರೇಟ್ಗಳು ಕಡಿಮೆ ಆಗುತ್ತೆ. ಆದರೆ ಶುಂಠಿ 40 ರೂಪಾಯಿ ಕಡಿಮೆ ಆಗಿದೆ ಶುಂಠಿ. ಇಲ್ಲಿ ಮಳೆ ಒಂಥರ ಮಳೆ, ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಕುತ್ಕೊಳ್ಳೋಕ್ಕೆ. ಇಲ್ಲಿ ಬೇಗ ಆಗಿಬಿಟ್ರೆ ಒಳ್ಳೇದು ಅಂತ. ಸೊಪ್ಪೆಲ್ಲ ಜಾಸ್ತಿ ಇದೆ. ಕ್ಯಾರೆಟ್ 70, ಕ್ಯಾಪ್ಸಿಕಮ್ 70, 80 ಜಾಸ್ತಿ ಇದೆ. ಅಲ್ಲ ಬೆಲೆ ಜಾಸ್ತಿ ಇದೆ ಮಳೆಯಿಂದ, ಅಲ್ಲ ಬೆಲೆ. ಇದು KR ಮಾರ್ಕೆಟ್ ರೇಟು. ಬೇರೆ ಬೇರೆ ಕಡೆ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಇನ್ನೂ ಹೆಚ್ಚಿನ ರೇಟ್ಗಳನ್ನು ಕೂಡ ಗಮನಿಸ್ಬೋದು ನಾವು. ಅಫ್ಕೋರ್ಸ್ ಟೊಮೆಟೊ ಬೆಲೆ
ಏನೋ ಹೆಣ್ಮಕ್ಳು ಟೊಮೆಟೊ ಇಲ್ಲದೇನೋ ಅಡುಗೆ ಮಾಡ್ತಾರೆ, ಇಲ್ಲ ಅಂತಲ್ಲ, ನಿಂಬೆಹಣ್ಣು ಸಿಗುತ್ತೆ, ಬೇರೆ ಬೇರೆ ಹುಣಸೆ ಹಣ್ಣು ಸಿಗುತ್ತೆ, ಅದೆಲ್ಲ ಅಡ್ಜಸ್ಟ್ ಮಾಡಬಲ್ಲರು. ಬಟ್ ಸ್ಟಿಲ್ ಎಲ್ಲ ರೇಟು ಜಾಸ್ತಿ ಆಗಿದೆ ಅಂತ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಬೆಂಗಳೂರಿನ KR ಮಾರ್ಕೆಟಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಖರೀದಿದಾರರು ಏನು ಹೇಳ್ತಾರೆ, ಮಾರಾಟಗಾರರು ಏನು ಹೇಳ್ತಾರೆ, ಇನ್ನೂ ಹಾಗೆ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ಹೇಗೆ ಅಂತ? ಹೌದು ಹರೀಶ್ ನಾಗರಾಜು, ಖರೀದಿದಾರರು ಹೇಳ್ತಾ ಇರುವಂಥದ್ದು ಹೆಂಗಪ್ಪ ಈ ಇಷ್ಟೊಂದು ರೇಟ್ ಕೊಟ್ಟು ನಾವು ತರಕಾರಿಗಳನ್ನು ಕೊಂಡ್ಕೊಳ್ಳೋದು ಅನ್ನೋಂಥದ್ದಾದ್ರೆ, ಸರ್ ನಮಗೆ ಸಮರ್ಪಕವಾಗಿ ಸಪ್ಲೈ ಆಗ್ತಾ ಇಲ್ಲ, ತರಕಾರಿ ಬರ್ತಾ ಇಲ್ಲ, ಮಳೆ ಬಂದು ಈಗಾಗಲೇ ಒಂದಿಷ್ಟು ಕಡೆ ಬೆಳೆಗಳು ನಾಶ ಆಗಿದೆ, ಹೀಗಾಗಿ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ವಸ್ತುಗಳು, ಹೀಗಾಗಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನಾನು KR ಮಾರ್ಕೆಟ್ನ ತರಕಾರಿ ಮಾರುವಂತಹ ಇದು ಮಾರ್ಕೆಟ್ನಲ್ಲಿ ಇದ್ದೀನಿ. ಅಲ್ಲಿನೂ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೆಳಿಗ್ಗೆಯಿಂದನೂ ಕೂಡ ಏನು ಸಿಕ್ಕಾಪಟ್ಟೆ ಜನ ಇದ್ರು, ಆದರೆ ಅವರು ಕೊಂಡ್ಕೊಳ್ತಿರುವಂಥ ಕ್ವಾಂಟಿಟಿ ಏನಿತ್ತು ಅದು ಬಹಳ ಕಡಿಮೆ ಆಗ್ತಿತ್ತು. ಬಹುತೇಕ ಜನರನ್ನ ನಾನು ಮಾತಾಡಿಸಿದೆ, ಇಲ್ಲಿ ಸುಮಾರು 2 ಕಿಲೋ ತಗೊಳ್ಳೋರು 1 ಕಿಲೋ ತಗೊಳ್ತಿದ್ದಾರೆ, ಅಂದರೆ ಅರ್ಧಕ್ಕರ್ಧ ಕಡಿಮೆ ಮಾಡಿ ತಗೊಳ್ತಾ ಇದ್ದಾರೆ. ಈಗಾಗಲೇ ಟೊಮೆಟೊ ರೇಟ್ ಕೂಡ ಇಲ್ಲಿ KR ಮಾರುಕಟ್ಟೆಯಲ್ಲಿ 75, 80, 85 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ರೇಟ್ಗಳು ಇನ್ನೂ ಜಾಸ್ತಿ ಆಗ್ತದೆ. ಅಂದರೆ ಇಲ್ಲಿ ತಳ್ಳುಗಾಡಿಯವರು, ಬೀದಿ ಬದಿ ವ್ಯಾಪಾರಿಗಳು ಅಥವಾ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋರು, ಅಂದರೆ ಇಲ್ಲಿಂದ 80 ರೂಪಾಯಿಗೆ ಟೊಮೆಟೊನ ಖರೀದಿ ಮಾಡಿಕೊಂಡು 120, 130 ರೂಪಾಯಿಗೆ ಮಾರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬರು ವ್ಯಾಪಾರಿ ಕೂಡ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ರೇಟ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ, ಟೊಮೆಟೊ ಜಾಸ್ತಿ ಆಗಿದೆ, ಒಟ್ಟಾರೆ ಎಲ್ಲ ತರಕಾರಿ ಸೊಪ್ಪು ಹಣ್ಣುಗಳದ್ದು ರೇಟ್ ಜಾಸ್ತಿ ಆಗಿದೆ ಅಂತಿದ್ದಾರೆ. ನಿಂಬೆಹಣ್ಣು ಬಿಟ್ಟು ಮಿಕ್ಕಿ ಎಲ್ಲ ಬೆಲೆ ಜಾಸ್ತಿ ಆಗಿದೆ. ನಾನು ಕೊತ್ತಂಬರಿ ನೋಡಿದ್ರೆ ಇವತ್ತು ಕಟ್ಟು 100 ರೂಪಾಯಿ ಇದೆ, ಒಂದು ಕಟ್ಟು. ಯಾರು ಅದು ಉಳ್ಕಾ ಕೊತ್ತಂಬರಿನೇ 80 ರೂಪಾಯಿ 70 ರೂಪಾಯಿ ಇದೆ. ಹೆಂಗೆ ತೊಗೊಂಡೋಗಿ ಮಾಡ್ತಾರೋ, ಹೆಂಗೆ ವ್ಯಾಪಾರ ಮಾಡ್ತಾರೋ ಗೊತ್ತಿಲ್ಲ. ಹೋಟ್ಲವರಲ್ಲ, ಹೊರಗಡೆ ನಮ್ಮನೆ ಹತ್ರನೇ 120 ರೂಪಾಯಿ ಅಂತ ಸಣ್ಣ ಸಣ್ಣ ಟೊಮಾಟೋಗಳು. ಅದು ಅಷ್ಟೊಂದು ಏನು ಚೆನ್ನಾಗಿಲ್ಲ. ಅದು 120 ಕೊಟ್ಟು ತೊಗೊಳಕ್ಕೆ ಇಲ್ಲಿ 80 ರೂಪಾಯಿ. ಸಡನ್ ಆಗಿ ರೇಟ್ ಏನಕ್ಕೆ? ಮಳೆಗೆ ಎಲ್ಲ ಐಟಮು ಹಾಳಾಗ್ತಾ ಇದೆ, ಐಟಮು ಬರ್ತಾ ಇಲ್ಲ, ಅದಕ್ಕೆ ಬೆಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಆಗಿದೆ. ಎಷ್ಟು ದಿನ ಹಿಂಗೆ ಅಂತ ಈ ಮಳೆ ಮುಗಿಯೋವರೆಗೂ ಮಳೆ ಬರ್ತಾ ಇದ್ರೆ ಇದೇ ಪರಿಸ್ಥಿತಿನ? ಹೌದು ಸರ್, ಮಳೆ ಹೇಳೋಕ್ಕಾಗಲ್ಲ. ಐಟಮ್ ಜಾಸ್ತಿ ಬಂದರೆ ಬೆಲೆ ಕಡಿಮೆ ಆಗುತ್ತೆ, ಐಟಮ್ ಬಂದಿಲ್ಲ ಅಂದರೆ ಬೆಲೆ ಜಾಸ್ತಿನೇ ಇರುತ್ತೆ. ಮಳೆ ಸ್ಟಾಪ್ ಆಗೋ ತನಕ ಬೆಲೆ ಜಾಸ್ತಿನೇ. ಹೌದು ಸರ್. ಎಸ್ ಹರೀಶ್, ಅವ್ರು ಹೇಳ್ತಾ ಇರುವಂಥದ್ದೇ ನಾನು ಆಗಲೇ ಹೇಳಿದಾಗೆ, ಮಳೆ ಹಿನ್ನೆಲೆಯಲ್ಲಿ ಬೇಕಾಗಿರೋ ರೀತಿ ಅಂತ ಅಂದರೆ ಸಮರ್ಪಕ ರೀತಿಯಲ್ಲಿ ವಸ್ತುಗಳು ಪೂರೈಕೆ ಆಗ್ತಾ ಇಲ್ಲ, ಹೀಗಾಗಿ ರೇಟ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಏನು ನಾವು ಈರುಳ್ಳಿ ರೇಟ್ ನೋಡ್ತಿದ್ರು ಕೂಡ ಇಲ್ಲಿ ಅಂದರೆ ಬೇರೆ ಬೇರೆ ವಿವಿಧ ಬಗೆಯ ರೇಟ್ಗಳಿದ್ದಾವೆ. ಕೆಲವು ಕಡೆ 30 ರೂಪಾಯಿ ಇದೆ, ಇನ್ನು 40, 50, 60. ಅಂದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ರೇಟ್ಗಳು 80, 90 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಒಟ್ಟಾರೆ ಈ ಮಳೆ ಹಿನ್ನೆಲೆಯಲ್ಲಿ ತರಕಾರಿ ರೇಟ್ಗಳು ಗಗನಕ್ಕೇರಿದಂತ ನಿಜ. ಆದರೆ ಮತ್ತೆ ಇದು ಜನಸಾಮಾನ್ಯರಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೋದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಎಲ್ಲೆಲ್ಲಿ ಬರ ಇತ್ತೋ, ಎಲ್ಲೆಲ್ಲಿ ಮಳೆನೇ ಬರ್ತಿರ್ಲಿಲ್ವೋ, ಎಲ್ಲೆಲ್ಲಿ ಅಂತರ್ಜಲ ಕುಸ್ತೋಗಿತ್ತೋ, ಈಗಿನ ಪರಿಸ್ಥಿತಿ ಬೇರೆನೇ ಆ ಜಾಗಗಳಲ್ಲಿ. ಗಡಿ ಜಿಲ್ಲೆಗೆ ಹೋಗೋಣ. ಚಾಮರಾಜನಗರ ಮಳೆ ಅವಾಂತರ ದೊಡ್ಡ ಮಟ್ಟದಲ್ಲಿದೆ, ಉಕ್ಕಿ ಹರಿತಾ ಇದೆ. ಸರ್ಕಾಟನ್ ಕಾಲುವೆ, ಕೊಳ್ಳೇಗಾಲದಲ್ಲಿರುವಂತಹ ಈ ಸರ್ಕಾಟನ್ ಕಾಲುವೆ, ಕೊಳ್ಳೇಗಾಲದ ಇಂದಿರಾ ಗಾಂಧಿ ಬಡಾವಣೆ ಕಂಪ್ಲೀಟ್ ಆಗಿ ಜಲಾವೃತ ಆಗೋಗಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ, ನಿವಾಸಿಗಳು ಪರದಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೊಳ್ಳೇಗಾಲದ ಇಂದಿರಾ ಗಾಂಧಿ ಬಡಾವಣೆ ಕಂಪ್ಲೀಟ್ ಆಗಿ ಜಲಾವೃತ ಆಗೋಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ನಿವಾಸಿಗಳು ಪರದಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂತು ವಿಜುವಲ್ಸ್ ಈಗ. ಕೊಳ್ಳೇಗಾಲದ ಕತೆ. ಫುಲ್ ನೀರು ಹರಿತಾನೆ ಇದೆ. ಇದು ಕೊಳ್ಳೇಗಾಲದ ಇಂದಿರಾನಗರದ ಕಾಲೋನಿ. ಮನೆಯಿಂದ ಆಚೆಗೆ ಬರಂಗಿಲ್ಲ ಯಾರು, ಅಂಥ ಪರಿಸ್ಥಿತಿ. ಮನೆ ಒಳಗಡೆ ಎಲ್ಲ ಹೇಗಿದೆ ನೋಡಿ. ರಾತ್ರಿ ಎಲ್ಲ ಜಾಗರಣೆ, ಮನೆಗೆ ಏನು ಮಾಡಬೇಕು ಅವ್ರಿಗೂ ಗೊತ್ತಿಲ್ಲ. ನೀರು ಹರಿತಾನೆ ಇದೆ ಕಂಪ್ಲೀಟಾಗಿ. ಅದೊಂದೇನೋ ಸಹಾಯದಲ್ಲಿ ಮೇಲೆ ಕೂತಿದ್ದಾರೆ ಅಷ್ಟೇ, ಮುಗಿದ ಕತೆ. ಇದು ಕೊಳ್ಳೇಗಾಲದ ಸರ್ಕಾಟನ್ ಕಾಲುವೆ ಉಕ್ಕಿ ಹರಿತಾ ಇದೆ. ಅವರ ಆಕ್ರೋಶ. ಕೆರೆಯಿಂದ ಸುಮ್ಮನೆ ನೀರು ಬಿಟ್ಬಿಟ್ಟಿದ್ದಾರೆ. ಎಲ್ಲ JCB ಕರ್ಸ್ಬಿಟ್ಟು ಎಲ್ಲ ತಗೋಬಿಟ್ಟು, ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಅಂತ. ಇಲ್ಲಿ ಸುಮಾರು ಆಗ ಮಳೆ ಬಂದಾಗ ಒಂದು 2 ಮನೆಗೆ ಮಾತ್ರ ನೀರು ನುಗ್ಗಿತ್ತು. ಈಗ ಒಂದು 10 ಮನೆ ನೀರು ನುಗ್ಗಿಬಿಟ್ಟಿದೆ. ಹಾವು ಚೀಲಲ್ದೆ ಪ್ರತಿಯೊಂದು ಏನಂತ ಹೇಳೋಕ್ಕಾಗಲ್ಲ. ಹಳ್ಳ ಯಾವುದು, ಗುಂಡಿ ಯಾವುದು ಏನಂತ ಗೊತ್ತಾಗಲ್ಲ. ಮಕ್ಕಳುಗಳು ಬಿದ್ದು ಯಾರು ಜವಾಬ್ದಾರಿ ಆಗ್ತದೆ ಇದಕ್ಕೆ? ನಮ್ಗೆ ಯಾರು ಪರಿಹಾರ ಕೊಡ್ತಾರೆ? ಮಳೆ ಇದಕ್ಕಿದ್ದಂಗೆ ನೀರು ಬಿಟ್ಟು
ಫ್ರಿಜ್ಜು ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಗೈತೆ. ಗ್ರೌಂಡ್ ಗ್ರೀನ್ ಆಗಿರೋ ಸತ್ರೆ ಇದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಇದಕ್ಕೆ ಯಾರು ಹೇಳ್ಬೇಕು? ಯಾವ ಕಮಿಷನರ್ ಬಂದಿಲ್ಲ, ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ನಾವು ಆ ಊರ್ಲಿದ್ದೀನಿ, ಈ ಊರ್ಲಿದ್ದೀನಿ, ಅಲ್ಲೋಗಿದ್ದೀನಿ, ಇಲ್ಲೋಗಿದ್ದೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಒಂದೊಂದು ಕಾರಣ ಹೇಳಿದ್ರೆ ನಾವು ಬಡವ್ರು ಏನು ಮಾಡೋದು? ನೋಡಿ ಹಿಂಗೈತೆ ನಮ್ಮ ಸ್ಥಿತಿ. ಯಾರು ಗೆದ್ದವ್ರು ಒಬ್ಬರು ಬರೋದಿಲ್ಲ. ನಮ್ಮ ಊಟ, ನಮ್ಮ ಆಹಾರ, ಮನೇಲಿರೋ ಬದುಕೆಲ್ಲ ಹಾಳಾಗೋಯ್ತು. ಕರೆಂಟ್ ಬಂದ್ಬಿಟ್ಟು ಮನೆಗೆಲ್ಲ ಗ್ರೌಂಡ್ ಎಲ್ಲ ಆಗೋಯ್ತದೆ. ಏನು ಎತ್ತಂತ ಒಬ್ಬ ಸರ್ರು ಬರಲ್ಲ, ಒಬ್ಬ ಮುನ್ಸಿಪಾಲ್ಟಿಯಿಂದ ಗೆದ್ದವರು ಬರಲಿಲ್ಲ, ಏನು ಅಂತ ನಮ್ಮನ್ನು ನೋಡಿಲ್ಲ. ಮನೆಗೆಲ್ಲ ಅವು ನುಕ್ಕೊಂಡೈತೆ. ಹೂವು ಅಡುಗೆ ಮಾಡೋಕ್ಕಾಯ್ತಾ ಇಲ್ಲ. ಎಲ್ಲ ಬೀರಿರೋ ಬಟ್ಟೆ ಎಲ್ಲ ಹೊಂಟೋಯ್ತು. ಫ್ರಿಜ್ಜು, ಕರೆಂಟ್ ಮಿಕ್ಸಿ ಎಲ್ಲ ನೀರಾಗಿ ಎಲ್ಲ ಹೊಂಟೋಯ್ತು. ನೀರು ಪಲಾಗೋಯ್ತು. ಕೇಳಿದ್ರೆ ಆ ಬಾಕ್ಸ್ ಬರ್ತದೆ, ಹಾಕಿಸ್ತೀವಿ, ಏನೂ ಇಲ್ಲ ಅಂತಾರೆ. ಈಗ ಬಂದಿದ್ದೀವಲ್ಲ ನೋಡಿ, ಅವ್ರು ಬಂದಿದ್ದಾರ? ತಿರುಗು ನೋಡಲಿಲ್ಲ, ನಮ್ಮ ಏನಂತ ನೋಡಲಿಲ್ಲ. ಎಲ್ಲಿ ಮನೆ ಕಳೋದು? ನಮ್ಗೆ ಗಂಜಿ ಕೇಂದ್ರ ತಗೊಟ್ಟಿದ್ದಾರ? ಏನು ಮಾಡಿದರು? ಏನೂ ಮಾಡಿಲ್ಲ. ಇರೋರು ಎಲ್ಲಿಗೆ ಹೋಗ್ಬೇಕು? ಸಣ್ಣ ಎಳೆ ಮಕ್ಕಳು ಮನೆಗಳಿಗೆಲ್ಲ 4 ಕಾವು ನುಕ್ಕತ್ತದೆ. ಅವ್ಳು ಮನೆ ಕಕ್ಕದ, ನೀವ್ರಾದ್ರೂ ಮನೆ ಕಂದ. ಆನೇಕಲ್ ರೈಲ್ವೆ ಅಂಡರ್ ಪಾಸ್ ನೀರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರಲ್ಲಿ ಸಿಕ್ಕಾಕೊಂಡು ಪರದಾಡ್ತಾ ಇದ್ರು. ನೀರಿನಿಂದ ಹೊರಗೆ ಬರೋಕ್ಕಾಗದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪರದಾಡಿದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ದೊಡ್ಡ ಹಾಗಡೆ ಹರೀಶ್ ಅವರ ಕಾರದು. ಅರವಂಟಗಿಪುರ ಸಮೀಪದ ರೈಲ್ವೆ ಅಂಡರ್ ಪಾಸ್ ಸಿಕ್ಕಾಕೊಂಡ್ಬಿಟ್ಟಿದ್ರು. ಆಮೇಲೆ ಕಾರ್ ಮೇಲೆ ಕೂತ್ಕೊಂಡು ಬೇರೆ ಮಾರ್ಗ ಇಲ್ಲ, ಅಲ್ಲಿ ಹೋಗಂಗೂ ಇಲ್ಲ, ಕಾರೇ ಮುಳುಗೋಯ್ತು. ಅವ್ರು ಹೇಳಿದ್ರೆ ಅವರು ಮುಳುಗೋಯ್ತಾರೆ. ಸುಮಾರು ಅರ್ಧ ತಾಸು ಕಾರ್ ಮೇಲೆ ಕೂತಿದ್ರು ಸ್ಥಳೀಯರು. ಆಮೇಲೆ ಕಾರನ್ನ ಹೊರಗೆ ತೆಗೆದು ಎಳದ್ ಗಿಳದ್ ಎಲ್ಲ ಮಾಡಿ ಕೊನೆಗೆ ಅವ್ರು ಆಚೆಗೆ ಬಂದ್ರು. ಹಾವೇರಿ ಜಿಲ್ಲೆಯಲ್ಲಿ ಮಳೆಯಿಂದ ರಸ್ತೆ ಸಂಪರ್ಕ ಕಡಿತ ಆಗೋಗಿದೆ. ಸವಣೂರಿನಲ್ಲಿ ಭರ್ತಿಯಾಗೋಗಿದೆ ಬಾಜಿರಾಯನ ಹಳ್ಳ. ಬಂಕಾಪುರ, ಮಾಹೂರ ಸೇರಿ ಹಲವು ಗ್ರಾಮಗಳು ಸಂಪರ್ಕ ಕಡಿತ ಆಗೋಗಿದೆ. ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಹತ್ರ ಇದೆ ಈ ವರದಾ ನದಿ. ಆ ವರದಾ ನದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ನೀರು ಹರಿತಾ ಇದೆ. ಕಳಸೂರು ಗ್ರಾಮದಿಂದ ದೇವಗಿರಿ, ಹಾವೇರಿ, ಗಣಜೂರು ಆ ಎಲ್ಲ ಗ್ರಾಮಗಳ ನಡುವಿನ ಸಂಪರ್ಕ ಫುಲ್ ಕಟ್ ಆಗೋಗಿದೆ. ರಾಣಿಬೆನ್ನೂರು ತಾಲೂಕಿನ ಕೋಟಿಹಾಳ, ಹೊಳೆ ಅನ್ವೇರಿ, ಕುಪ್ಪೇಲೂರು ಇನ್ನೂ ಹಲವಾರು ಕಡೆ ರೈತರ ಜಮೀನಿಗೆ ನೀರು ನುಗ್ಗಿದೆ. ಕಂಪ್ಲೀಟಾಗಿ ಜಮೀನುಗಳು, ರಸ್ತೆ ಎಲ್ಲ ಅದೇ ಥರ ಅನ್ನಿಸ್ತಾ ಇದೆ. ಭತ್ತ ಫುಲ್ ಆ ಕಡೆ ಎಲ್ಲ ಭತ್ತ ಬೆಳಿತಾರೆ ಚೆನ್ನಾಗಿ, ಹೋಯ್ತು ಭತ್ತ ಎಲ್ಲ. ಇನ್ನು ಮುಂದಕ್ಕೆ ಅಕ್ಕಿ ರೇಟ್ ಜಾಸ್ತಿ ಆದರೂ ಆಶ್ಚರ್ಯ ಪಡೋಂಗಿಲ್ಲ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ವಿ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಕೂಡ ತರ್ತಿದ್ವಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ 7977773753 79 77 77 37 ವಾಟ್ಸಪ್ ಮಾಡಿ. ನಮ್ಮ ವೆಬ್ಸೈಟ್ ಅಡ್ರೆಸ್ www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬಿಡಿಎ ಕಚೇರಿಗೆ ಬಂದ್ರು ಎಸಿಬಿ ಅಧಿಕಾರಿಗಳು. ಇನ್ನೂ ಕೆಲ ಹೊತ್ತಲ್ಲೇ ಕಡತಗಳ ಪರಿಶೀಲನೆ ಶುರುವಾಗುತ್ತೆ. 2 ಕಾರಲ್ಲಿ ಬಂದಿದ್ದಾರೆ 8 ಜನ ಆಫೀಸರ್ಸ್. ಬ್ರೇಕಿಂಗ್ ನ್ಯೂಸ್. ಬಿಡಿಎ ಅಂಗಳದಲ್ಲಿ ಎಸಿಬಿ ಅಧಿಕಾರಿಗಳು. ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ. ನಿನ್ನೆ ಬಿಡಿಎ ಕೆಲವು ಕಚೇರಿಗಳಿಗೆ ಬೀಗ ಆಯಿತು. ಬೀಗ ಹಾಕಿ ಸೀಸ್ ಮಾಡಿದ್ರು ಅಧಿಕಾರಿಗಳು. ಬಾಗಿಲಿಗೆ ಪೇಪರ್ ಅಂಟಿಸಿ ಸೀಸ್ ಮಾಡಿದ್ರು. ಇವತ್ತು ಬೀಗ ತೆಗೆದು ಒಳಗೆ ಬಂದಿದ್ದಾರೆ ಎಸಿಬಿ ಅಧಿಕಾರಿಗಳು. ಎಲ್ಲ ಕಡತಗಳನ್ನು ಕಚೇರಿಯಲ್ಲಿ ಎತ್ತಿಟ್ಟಿದ್ದಾರೆ ಅಧಿಕಾರಿಗಳು. ಸಾವಿರಾರು ಫೈಲ್ಗಳನ್ನು ಟೇಬಲ್ ಮೇಲೆ ಇಟ್ಕೊಂಡಿದ್ದಾರಂತೆ. ಇವತ್ತು ಶುರುವಾಗುತ್ತೆ ಎಲ್ಲ ಎನ್ಕ್ವೈರಿಗಳು. ಕಚೇರಿಯಲ್ಲಿ ಪರಿಶೀಲನೆ ಆರಂಭ ಆಯಿತು. ಎಸಿಬಿ ಎಸ್ಪಿ ಅಬ್ದುಲ್ ಅಹಮದ್ ಅವರ ನೇತೃತ್ವದಲ್ಲಿ ತಂಡಗಳು ಪರಿಶೀಲನೆ ಮಾಡ್ತಿದ್ದಾರೆ. 8 ಜನ ಆಫೀಸರ್ಸ್ ಬಿಡಿಎ ಅಂಗಳದಲ್ಲಿ. ಇನ್ಸ್ಪೆಕ್ಟರ್ ದಯಾನಂದ್, ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ಇನ್ಸ್ಪೆಕ್ಟರ್ ನಯಾಸ್ ಪರಿಶೀಲನೆ ಮಾಡ್ತಿದ್ದಾರೆ. ಇವತ್ತು ಎಸಿಬಿ ಸಿಬ್ಬಂದಿಯೊಂದಿಗೆ ಪರಿಶೀಲನಾ ಕಾರ್ಯ ಶುರುವಾಯಿತು. ನೀವು ನೋಡ್ತಿದ್ದೀರಾ ದೃಶ್ಯಾವಳಿಗಳಲ್ಲಿ. ಕೆಲ ಹೊತ್ತಲ್ಲೇ ಕಡತಗಳ ಪರಿಶೀಲನೆ. ಎಸಿಬಿ ಆಫೀಸರ್ಸ್ ಬಿಡಿಎಗೆ ಬಂದರು. ಭ್ರಷ್ಟರ ಕೂಪ ಆಗೋಗಿದೆ, ಭ್ರಷ್ಟ ಕೂಪ ಆಗಿದೆ ಬಿಡಿಎ. ಹಾಗಾಗಿ ಬಿಡಿಎ ಕಚೇರಿಗೆ ಎಸಿಬಿ ಟೀಮ್ ಕೆಲ ಹೊತ್ತಲ್ಲಿ ಏನೇನು ಕಡತಗಳು ಎತ್ತಿಟ್ಟಿದ್ರು, ನೆನೆ ಸೀಸ್ ಮಾಡೋಗಿದ್ರು ಅಂಟಿಸ್ಬಿಟ್ಟು ಇವತ್ತು ಅವರೇ ಓಪನ್ ಮಾಡ್ತಾರೆ ಸೀಸ್ ಮಾಡಿದ್ದನ್ನ. ನೂರಾರು ಸಾವಿರಾರು ಕಡತಗಳು. ಈಗೆಲ್ಲವನ್ನ ಒಂದ್ರ ಮೇಲೆ ಒಂದು ಎನ್ಕ್ವೈರಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುನಿರಾಜು ಬಿಡಿಎ ಕಚೇರಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು.
ನಿನ್ನೆ ಆಗಿರೋ ಬೆಳವಣಿಗೆ ಇವತ್ತೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೆಲ್ಲ ನಡೆಯುತ್ತೆ? ಹರೀಶ್, ಈಗಾಗಲೇ ಬಿಡಿಎ ಕಚೇರಿಯಲ್ಲಿ ಒಂದು ಎಸಿಬಿ ಅಧಿಕಾರಿಗಳ ದಾಳಿ ಇವತ್ತು ಸಹ ಮುಂದುವರೆದಿದೆ. ಈಗಾಗಲೇ 10 ಗಂಟೆ ಸುಮಾರಿಗೆ ಕರೆಕ್ಟಾಗಿ ಎಸಿಬಿ ಅಧಿಕಾರಿಗಳ 2 ತಂಡ ಈಗ ಒಂದು ಬಿಡಿಎ ಕಚೇರಿಗೆ ಆಗಮಿಸಿರುವಂಥದ್ದು. ಇಲ್ಲಿ ಏನು DS-4 ಇದ್ದಾರೆ ಅವರ ಒಂದು ಕಚೇರಿಯಲ್ಲಿ ಒಂದು ಪರಿಶೀಲನೆ ಮತ್ತೆ ಶೋಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈಗ ನಾವು ನೋಡಬಹುದು, ಇದು DS-4 ಅವರ ಕಚೇರಿ. ಇದು ಈ ಒಂದು ಕಚೇರಿಗೆ ನಿನ್ನೆ ಒಂದು ಬೀಗ ಹಾಕಿ ಈ ಒಂದು ಸೀಲನ್ನು ಹಾಕೋಗಿರ್ತಾರೆ. ಯಾಕಂದ್ರೆ ನಿನ್ನೆ ದಾಳಿಯನ್ನ ಕಂಟಿನ್ಯೂ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಸುಮಾರು 10 ಗಂಟೆ ತನಕ ದಾಳಿಯನ್ನ ನಡೆಸಿ ನಂತರ ವಾಪಸ್ ಹೋಗಿದ್ರು. ಈ ವೇಳೆ ಈ ಒಂದು ಬಾಗಿಲಿಗೆ ಈ ಒಂದು ಚೀಟಿಯನ್ನು ಅಂಟಿಸಿ ಒಂದು ಸೈನ್ ಅನ್ನ ಮಾಡಿದ್ರು, ಯಾರು ಓಪನ್ ಮಾಡಬಾರ್ದು ಅಂತೇಳಿ. ನಂತರ ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಸುಮಾರು 3 ಇನ್ಸ್ಪೆಕ್ಟರ್ಗಳ ನೇತೃತ್ವದ ಒಂದು ತಂಡ ಈಗಾಗಲೇ ಇಲ್ಲಿಗೆ ಆಗಮಿಸಿರುವಂತದ್ದು. ಅವರಿಗಾಗಲೇ ಈ ಒಂದು DS-4 ಕಚೇರಿಗೆ ಆಗಮಿಸಿ ಒಂದು ಕಡತಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ಈಗ ಮಗ್ನರಾಗಿದ್ದಾರೆ. ನಾವೀಗ ನೋಡಬಹುದು, ಈ ಒಂದು ವಿಂಡೋದಲ್ಲಿ ನೋಡಿದ್ರೆ ಯಾವ ರೀತಿ ಒಂದು ಈ ಒಂದು ಕಚೇರಿಯಲ್ಲಿ ಕಡತಗಳನ್ನ ಎತ್ತಿಟ್ಟಿದ್ದಾರೆ ಮತ್ತೆ ಹೇಗೆ ಒಂದು ತನಿಖೆ ನಡೀತಾ ಇದೆ ಅಂತೇಳಿ. ಈಗಾಗಲೇ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇಲ್ಲಿರುವಂತಹ ಒಂದು ಫೈಲ್ಗಳನ್ನ ಒಂದು ತಪಾಸಣೆ ಮಾಡುವಂತದ್ದು, ಮತ್ತೆ ಅಲ್ಲಿ ಫೈಲ್ಗಳಲ್ಲಿ ಏನೆಲ್ಲ ಒಂದು ಮಾಹಿತಿ ಇದೆ ಮತ್ತೆ ಏನೆಲ್ಲ ಒಂದು ಅಕ್ರಮಗಳು ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು ಒಂದು 8 ಅಧಿಕಾರಿಗಳ ತಂಡ ಈ ಒಂದು ಕಚೇರಿಯಲ್ಲಿ ಬೀಡು ಬಿಟ್ಟಿದ್ದು ಎಲ್ಲ ಒಂದು ಕಡತಗಳನ್ನ ಒಂದು ಚೆಕ್ ಮಾಡುವಂತ ಕೆಲಸದಲ್ಲಿ ಮಗ್ನರಾಗಿರುವಂತದ್ದು. ಯಾಕಂದ್ರೆ ಬಿಡಿಎದಲ್ಲಿ ಸಾಕಷ್ಟು ಅಕ್ರಮಗಳು ಆಗ್ತಿದೆ, ಮತ್ತೆ ಒಂದು ನಿವೇಶನ ಹಂಚಿಕೆ ಇರ್ಬೋದು, ಮತ್ತೆ ಅರ್ಹರಲ್ಲದವರಿಗೂ ಸಹ ಒಂದು ನಿವೇಶನಗಳನ್ನ ಮಾರಾಟ ಮಾಡಿರೋದಿರ್ಬೋದು. ಈ ರೀತಿ ಸಾಕಷ್ಟು ದೂರುಗಳು ಎಸಿಬಿಗೆ ಬರ್ತಾ ಇತ್ತು. ಆ ಒಂದು ದೂರಿನ ಆಧಾರದ ಮೇಲೆ ನಿನ್ನೆ ದಿಢೀರನೆ ಸುಮಾರು 70 ಅಧಿಕಾರಿಗಳು ದಾಳಿ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಹ ಒಂದು ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಒಂದು ಸುಮಾರು 3 ಇನ್ಸ್ಪೆಕ್ಟರ್ಗಳು ಮತ್ತೆ 5-6 ಜನ ಸಿಬ್ಬಂದಿಯೊಂದಿಗೆ ಅಧಿಕಾರಿಗಳಿಗೆ ಈ ಒಂದು ಕಚೇರಿಯಲ್ಲಿ ಎಲ್ಲ ಒಂದು ಫೈಲ್ಗಳನ್ನ ಒಂದು ತಪಾಸಣೆ ಮಾಡ್ತಾ ಇರುವಂತದ್ದು. ಅದು ಯಾವ್ಯಾವ ಬಡಾವಣೆ ಇರ್ಬೋದು, ಮತ್ತೆ ಯಾವ್ಯಾವ ಬಡಾವಣೆಯಲ್ಲಿ ಯಾರ್ಯಾರಿಗೆ ನಿವೇಶನಗಳು ಹಂಚಿದ್ದಾರೆ, ಮತ್ತೆ ಯಾವ್ಯಾವ ಸಂಘಗಳಿಗೆ ಎಷ್ಟೆಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಫೈಲ್ ಅನ್ನ ಕೂಲಂಕುಷವಾಗಿ ಎಲ್ಲವನ್ನು ಸಹ ತೆರೆದಿಟ್ಟು ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಈಗ ಎಸಿಬಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗ ನಾವು ನೋಡಬಹುದು, ಏನು ಬಿಡಿಎ ಕಚೇರಿಯಲ್ಲಿರುವಂತಹ ಒಂದು ಕಡತಗಳನ್ನು ಯಾವ ರೀತಿ ಎಲ್ಲವೂ ಸಹ ಒಂದು ಜೋಡಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ತಮಗೆ ಬೇಕಾದಂತಹ ಒಂದು ಫೈಲ್ಸ್ ಏನಿದೆ ಆ ಒಂದು ಫೈಲ್ಸ್ ಅನ್ನ ಎಸಿಬಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಪ್ರಮುಖ ಬಡಾವಣೆಗಳಲ್ಲಿ ಹಂಚಿಕೆ ಆಗಿರುವಂತಹ ಸೈಟ್ಸ್ ಇರ್ಬೋದು, ಮತ್ತೆ ಕಾರ್ನರ್ ಸೈಟ್ಸ್ ಇರ್ಬೋದು, ಅಂತ ಒಂದು ಫೈಲ್ಗಳನ್ನ ಎತ್ಕೊಂಡು ಈಗ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ತುಮಕೂರಲ್ಲಿ ಮಳೆಗೆ 60 ವರ್ಷದ ವ್ಯಕ್ತಿ ಬಲಿಯಾಗಿ ಹೋಗಿದ್ದಾರೆ. ಕೊಟ್ಟಿಗೆ ಗೋಡೆ ಕುಸಿದು ಸಿದ್ದೇಗೌಡರು ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತುಮಕೂರು ಜಿಲ್ಲೆ ಕುಣಿಗಲ್ನ ಮೆಣಸಿನ ಕೆರೆ ದೊಡ್ಡಿ ಗ್ರಾಮ ಅದು. ಕೊಟ್ಟಿಗೆ ದನ ಕರು ಕಟ್ಟಾಕ್ತೀವಲ್ಲ, ಕೊಟ್ಟಿಗೆ ಗೋಡೆ ಕುಸಿದೋಗಿದೆ. ವೃದ್ಧ ಸಿದ್ದೇಗೌಡರು ಸಾವನ್ನಪ್ಪಿದ್ದಾರೆ. 60 ವರ್ಷ ಅವರಿಗೆ. ಹಸುಗಳಿಗೆ ಮೇವು ಹಾಕೋದಕ್ಕೆ ಅಂತ ಹೋಗಿದ್ರು, ಆಗ ಘಟನೆ ನಡೆದೋಯ್ತು. ಹುಲಿಯಾರು ದುರ್ಗ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರಕರಣ ಇದು. ಈಗ ತಹಸೀಲ್ದಾರ್ ಸ್ಥಳಕ್ಕೆ ಬಂದರು. ಮಹಾಬಲೇಶ್ವರ ಅವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆ ನಷ್ಟ ಆಗೋಗಿದೆ. 77,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆದಿದ್ರು. ಮಳೆಯಿಂದ ಎಲ್ಲ ಕೊಳ್ತೋಗ್ಬಿಟ್ಟಿದೆ. ಕಂಪ್ಲೀಟ್ ಮೆಣಸಿನಕಾಯಿ ಬೆಳೆ. ಬ್ರೇಕಿಂಗ್ ನ್ಯೂಸ್. ಕುರುಗೋಡು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಬಯಲು ಪ್ರದೇಶದಲ್ಲಿ ಒಣಗೋದಕ್ಕೆ ಹಾಕಿದ್ರು ಮೆಣಸಿನಕಾಯಿನ. ಈಗ ಅದೆಲ್ಲ ಕಣ್ಣು ಮುಂದೆ ಎಲ್ಲ ಕೊಳ್ತೋಗ್ತಾ ಇದೆ. 1 ಎಕರೆ ಜಮೀನಿಗೆ ಸುಮಾರು 25,000 ಖರ್ಚಾಗುತ್ತೆ. ಅನ್ನದಾತ ಬೆಳೆದಿದ್ರು. ಪರಿಹಾರಕ್ಕೋಸ್ಕರ ಈಗ ರೈತರು ಅಂಗಲಾಗಿದ್ದಾರೆ ಸರ್ಕಾರ. ವಿಪರೀತ ಮಳೆಯಿಂದ ಕೋಲಾರದಲ್ಲಿ ಮುಂದುವರಿತಾ ಇದೆ ಜಿಟಿ ಮಳೆ ಕಂಟಿನ್ಯೂಸ್ ಆಗಿ. ಜಿಲ್ಲಾದ್ಯಂತ 34,000 ಹೆಕ್ಟೇರ್ ರಾಗಿ ಬೆಳೆ ನಾಶ ಆಗೋಗಿದೆ. 6,900 ಎಕರೆ ತೋಟಗಾರಿಕಾ ಬೆಳೆಗಳು ಸರ್ವನಾಶ. ಬ್ರೇಕಿಂಗ್ ನ್ಯೂಸ್.
34,000 ಹೆಕ್ಟೇರ್ ರಾಗಿ ಹೋಯಿತು. ಹತ್ತತ್ರ 7,000 ಎಕರೆ ತೋಟಗಾರಿಕಾ ಬೆಳೆಗಳು ಹೋಯಿತು. ರಾಗಿ ಬೆಳೆಗಾರರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರ ಆಗ್ರಹ. ರಾಗಿ ಬೆಳೆ ನಾಶದಿಂದ ಮಾರುಕಟ್ಟೆಯಲ್ಲಿ ರಾಗಿ ಬೆಲೆ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಇವಾಗ ಏನೇನೆಲ್ಲ ಹೊಟ್ಟೋಗಿದೆ, ಮೆಣಸಿನಕಾಯಿ, ರಾಗಿ, ಭತ್ತ ಅಂದರೆ ಅಕ್ಕಿ, ತೋಟಗಾರಿಕಾ ಬೆಳೆಗಳು, ಹಣ್ಣುಗಳು, ತರಕಾರಿಗಳು ಎಲ್ಲ ಜಾಸ್ತಿ ಆಗುತ್ತೆ. ಭಾರತದ ಸ್ವಂತ ಕಿರು ವಿಡಿಯೋ ಶೇರಿಂಗ್ ಆ್ಯಪ್ ಚಿಂಗಾರಿ ಕ್ರಿಪ್ಟೋ ಸಾಮಾಜಿಕ ಟೋಕನ್ GARI ಮೂಲಕ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲಿ ದೊಡ್ಡ ಅಬ್ಬರ ಸೃಷ್ಟಿ ಮಾಡ್ತಾ ಇದೆ. ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ GARIಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಭಾರತದಲ್ಲಿ ಚಿಂಗಾರಿ ಆ್ಯಪ್ ತುಂಬ ಜನಪ್ರಿಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅಫ್ಕೋರ್ಸ್ ಇದ್ರ ಬಗ್ಗೆ ಸಾಮಾಜಿಕ ಮಾಧ್ಯಮ ವಿಭಾಗದಲ್ಲಿ ಉತ್ತಮ ಆ್ಯಪ್ ಅನ್ನುವಂಥ ಹೆಗ್ಗಳಿಕೆ ಕೂಡ ಶೀರ್ಷಿಕೆಯನ್ನು ಕೂಡ ಗೆದ್ದುಕೊಂಡಿದೆ. ಇದು ಚಿಂಗಾರಿ ಆ್ಯಪ್ ಕೇವಲ ವಿಷಯ ರಚನೆಕಾರ ಯಶಸ್ಸಿಗಷ್ಟೇ ಕಾರಣವಾಗಿಲ್ಲ, ವೀಕ್ಷಕರು, ಜಾಹೀರಾತುದಾರರು, ಡೆವಲಪರ್ಸ್ಗಳ ಯಶಸ್ಸಿಗೂ ಕೂಡ ಕಾರಣ ಆಗಿದೆ. GIRIನ ಭವಿಷ್ಯದ ಇನ್ ಆ್ಯಪ್ ಕರೆನ್ಸಿಯಷ್ಟೇ ಅಲ್ಲದೆ ಆಡಳಿತಾತ್ಮಕ ಟೋಕನ್ ಆಗಿಯೂ ಕೂಡ ಬಳಸಬಹುದು. ಬನ್ನಿ ಕೇಳೋಣ ಈ ಆ್ಯಪ್ನ ಬಳಸ್ತಾ ಇರೋರು, ಪ್ರಭಾವ ಬೀರೋರು ಏನು ಹೇಳ್ತಾರೆ ಅಂತ. The fact that content creation is a serious profile has not been looked up with seriousness as of yet, and there are two main reasons for it. The first one being unstable content monetization and the second one being what's next. But because of GARI, there will be an immense stability in monetization and an opportunity to make a sustainable earning. Now we can take a step ahead of local trends and look at content creation with seriousness as a long-term profession. As GARI is based on Solana's blockchains, it will ensure the global worth of our content. So now we can earn in crypto. Isn't that cool? ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ